ಶಾಸಕ ಯತ್ನಾಳ್ ಹುಚ್ಚು ನಾಯಿ ಇದ್ದಂತೆ. ಹುಚ್ಚು ನಾಯಿ ಬೊಗಳಿದ ತಕ್ಷಣ ಬೀದಿಗಿಳಿದಂತ ಆನೆಗೇನು ಗೌರವಕ್ಕೇನು ಕಮ್ಮಿ ಆಗೋದಿಲ್ಲ. ಆನೆ ಬೀದಿಗಿಳಿದಾಗ ಹುಚ್ಚು ನಾಯಿ ಬೊಗಳುತ್ತೆ, ಹಾಗಂತೇಳಿ ಆನೆ ಗೌರವಕ್ಕೆ ಏನೂ ತೊಂದರೆ ಆಗೋದಿಲ್ಲ ಅಂಥೇಳಿ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ. ಮಾತನಾಡ್ತಾ ಹೇಳ್ತಾರೆ, ಬೊಗಳಿದ ತಕ್ಷಣ ಆನೆ ಗೌರವ ಕಡಿಮೆ ಆಗುತ್ತಾ? ಯತ್ನಾಳ್ ವಿರುದ್ಧ ರೇಣುಕಾಚಾರ್ಯ ಹಿಂಗಂತ ವಾಗ್ದಾಳಿ ಮಾಡಿದ್ದಾರೆ. ಯತ್ನಾಳ್ ಬಗ್ಗೆ ಮಾತನಾಡೋದಕ್ಕೆ ಅಸಹ್ಯ ಅನ್ಸುತ್ತೆ. ನಾಯಿಗೆ ಇರುವ ನಿಯತ್ತು ಕೂಡ ಆ ಮನುಷ್ಯನಿಗಿಲ್ಲ. ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ಕಿಡಿಕಿಡಿಯಾಗಿದ್ದಾರೆ. ಹುಚ್ಚು ನಾಯಿಗೆ ಹೋಲಿಸಿದ್ದಾರೆ ಯತ್ನಾಳ್ ಅವರನ್ನ. ರೇಣುಕಾಚಾರ್ಯ ಆನೆ ಶ್ವಾನ ಹುಚ್ಚು ನಾಯಿ ಅಂತಾರೆ. ಆನೆ ಬೀದಿಗಿಳಿಯುತ್ತೆ. ಆನೆ ಬೀದಿಗಿಳಿದಾಗ ಹುಚ್ಚು ನಾಯಿ ಬೊಗಳ್ತಾ ಇರುತ್ತೆ. ಆನೆ ತೂಕ ಕಡಿಮೆ ಆಗುತ್ತಾ? ಆನೆ ಗೌರವ ಕಡಿಮೆ ಆಗುತ್ತಾ? ಬಹುಶಃ ಸರ್ವಜ್ಞರು ಇದನ್ನು ನೋಡೇ ಬರ್ದಿರ್ಬೇಕು. ಈ ಹುಚ್ಚು ನಾಯಿಗಳು ನೋಡಿ ನಾನು ಹೇಳ್ತೀನಿ, ಅವರು ಏನು ಹೇಳ್ತಾರೆ, ಬೀದಿ ನಾಯಿಗಳು 4 ಜನ ಸಾಕಿರೋದು. ನಾನು ಕೇಳ್ತೀನಿ, ನಾನು ಯಾವ ವಿಷಯ ಮನುಷ್ಯನ ಹೆಸರು ಹೇಳೋಕ್ಕೂ ಇಚ್ಛೆ ಪಡಲ್ಲ. ನಾಯಿಗಿರ್ತಕ್ಕಂಥ ನಿಯತ್ತು ಮನುಷ್ಯನಿಗಿಲ್ಲ. ನಿಮ್ಮನ್ನು ಕರೆತನ್ನೋದು BJPಗೆ JDS ಹೋದ ಯಡಿಯೂರಪ್ಪ, ನಿಮ್ಮನ್ನು ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದು ಯಡಿಯೂರಪ್ಪ. ಹಾಗಾಗಿ ಬೆಳಗಾಂ ಅಧಿವೇಶನದ ಏನು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸಗಳು ಆಗಬೇಕಾಯ್ತು, ಅದನ್ನು ಮಾಡಲಿಲ್ಲ. ಪ್ರತಿ ದಿವಸ ಯಡಿಯೂರಪ್ಪ ವಿಜಯಂತ್ರ ಅಂತೇಳಿ ಈ ಹುಚ್ಚು ನಾಯಿ ಬೊಗಳ್ತಾವಲ್ಲ, ಮೆದುಳಿಗೂ ನಾಲಿಗೆಗೂ ಮನುಷ್ಯನ ಲಿಂಕೇ ಇಲ್ಲ. ಬೆಳಗಾಂ ಅಧಿವೇಶನದಲ್ಲಿ ಮಾತಾಡಿದ್ದೇನು, ಅಧಿವೇಶನದ ಒಳಗೆ ಹೊರಗೆ ಯಡಿಯೂರಪ್ಪ ವಿಜಯೇಂದ್ರ. ನಾನು ಕೇಳ್ತೀನಿ, ಆ ಮನುಷ್ಯನಿಗೆ ಭಾಳ ಗೌರವ ಕೊಡ್ತೀನಿ. ಕೂಡ ಹಿಂದೂಗಳಾದ್ರೆ ಮಾತ್ರ ಮಂದಿರ ಉಳಿಯುತ್ತೆ ಅಂತೇಳಿ ಪೇಜಾವರ ಶ್ರೀಗಳೇನು ಹೇಳಿದ್ರು, ಈ ಹೇಳಿಕೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಪೇಜಾವರ ಶ್ರೀಗಳು ನಿನ್ನೆ ಉಡುಪಿಯಲ್ಲಿ ಕೊಟ್ಟಂತ ಹೇಳಿಕೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗರಂ ಆಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪ್ರಶ್ನೆ ಕೇಳುತ್ತಿದ್ದಂತೆ ಕೆಂಡಾಮಂಡಲರಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಿಂದೂ ರಾಷ್ಟ್ರ ಆಗಬೇಕು ಎನ್ನುವುದು ಬಿಜೆಪಿಯ ಸ್ಲೋಗನ್. ನಮ್ಮ ದೇಶ ಹಿಂದೂಗಳ ರಾಷ್ಟ್ರ ಅಲ್ಲ. ನಮ್ಮ ಸಮಾಜದಲ್ಲಿ ಹಿಂದೂಗಳು ಮಾತ್ರ ಇಲ್ಲ, ಕ್ರಿಶ್ಚಿಯನ್ನರಿದ್ದಾರೆ, ಮುಸ್ಲಿಮರಿದ್ದಾರೆ, ಬೌದ್ಧರು, ಜೈನರು ಕೂಡ ಇದ್ದಾರೆ. ನಮ್ಮ ದೇಶ ಬಹುತ್ವದ ದೇಶ ಆಗಿದೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಕೇವಲ ಹಿಂದೂಗಳ ರಾಷ್ಟ್ರವನ್ನ ಮಾಡೋದಕ್ಕಾಗಲ್ಲ, ಇದೊಂದು ಬಿಜೆಪಿಯವರ ಸ್ಲೋಗನ್ ಅಂತೇಳಿ ಸಿದ್ದರಾಮಯ್ಯನವರು ಕೆಂಡಕಾರಿದ್ದಾರೆ. ಅದು ಬಿಜೆಪಿಯವ್ರ ಸ್ಲೋಗನ್. ಬಿಜೆಪಿಯವ್ರದ್ದು ಹಿಂದೂ ರಾಷ್ಟ್ರ ಆಗಬೇಕು ಅಂತ. ಬಿಜೆಪಿ ಯಾವಾಗ ಆಯಿತು ಗೊತ್ತಾ? ಜನಸಂಘ ಯಾವಾಗ ಪ್ರಾರಂಭ ಆಯಿತು ಗೊತ್ತಾ ನಿಮಗೆ? ಎಷ್ಟನೇ ಇಸ್ವಿಲ್ ಆಯಿತು ಹೇಳು, ಹೇಳಯ್ಯ. ಗೊತ್ತಿಲ್ಲೇ ಸುಮ್ಮನೆ ಪ್ರಶ್ನೆ ಕೇಳಿದ್ರೆ ಹೇಳ್ದಷ್ಟು ಹೇಳ್ರಿ. ಜನಸಂಘ ಯಾವಾಗ ಪ್ರಾರಂಭ ಆಯಿತು ಗೊತ್ತಾ? ಡು ಯು ನೋ ವೆನ್ ಇಟ್ ವಾಸ್ ಸ್ಟಾರ್ಟೆಡ್? ಸುಮ್ಮನೆ ಗೊತ್ತಿಲ್ಲ, ಏನಿಲ್ಲ, ಅವ್ರು ಯಾರೋ ಕೇಳ್ದದು ಹೇಳ್ತಾ ಇದೆಯಾ? ಜನಸಂಘ ಕೇಳಪ್ಪ ಇಲ್ಲಿ. ಜನಸಂಘ ಪ್ರಾರಂಭ ಆದದ್ದು 1950ನೇ ಇಸ್ವಿ. 50ನೇ ಇಸ್ವಿನಲ್ಲೇ ಹೇಳಿದ್ರು ಹಿಂದೂ ರಾಷ್ಟ್ರ ಮಾಡ್ತೀವಿ. ನಮ್ಮ ದೇಶ ಬರೀ ಹಿಂದೂಗಳ ರಾಷ್ಟ್ರ ಅಲ್ಲ, ಬರೀ ಹಿಂದೂ